ನೀವು ಸಮಯ ವ್ಯರ್ಥ ಮಾಡುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ. ನೀವು ಸೋಮಾರಿಯಾಗಿದ್ದೀರಿ ಮತ್ತು ಆಳದಲ್ಲಿ ನೀವು ಏನು ಮಾಡಬೇಕು ಎಂದು ನಿಮಗೆ ನಿಖರವಾಗಿ ತಿಳಿದಿದೆ, ಆದರೆ ನೀವು ಅದನ್ನು ಮಾಡುವುದಿಲ್ಲ ಏಕೆಂದರೆ ಅಸುಕಲತೆಯ ಬೆಳವಣಿಗೆಯನ್ನು ಎದುರಿಸುವುದಕ್ಕಿಂತ ಆರಾಮವಾಗಿ ಉಳಿಯುವುದು ಸುಲಭ. ಸೋಮಾರಿತನವು ಏನು ಮಾಡದಿರುವುದಲ್ಲ, ಇದು ಉತ್ತಮವಾಗಿ ತಿಳಿದುಕೊಂಡು ಇನ್ನೂ ಕಡಿಮೆ ಆಯ್ಕೆ ಮಾಡುವುದು. ಇದು ನಿಮ್ಮ ತಲೆಯಲ್ಲಿನ ಧ್ವನಿ ನಾನು ನಾಳೆ ಪ್ರಾರಂಭಿಸುತ್ತೇನೆ ಎಂದು ಹೇಳುತ್ತದೆ, ಆದರೆ ಆ ನಾಳೆ ಎಂದಿಗೂ ಬರುವುದಿಲ್ಲ. ಸೋಮಾರಿತನವು ನಿಮ್ಮ ಕನಸುಗಳು, ನಿಮ್ಮ ಗುರಿಗಳು ಅಥವಾ ನಿಮ್ಮ ಸಾಮರ್ಥ್ಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಇಲ್ಲಿ ಕಠಿಣ ಸತ್ಯವಿದೆ, ನೀವು ಏನು ಮಾಡಬೇಕೆಂದು ತಪ್ಪಿಸುತ್ತಿರುವ ಪ್ರತಿ ಕ್ಷಣದಲ್ಲೂ ನೀವು ಹಿಂದುಳಿಯುತ್ತಿದ್ದೀರಿ. ಇತರರು ನಿರ್ಮಿಸುತ್ತಿರುವಾಗ ಜಗತ್ತು ನಿಮ್ಮಿಗಾಗಿ ಕಾಯುವುದಿಲ್ಲ. ನೀವು ಹಿಂಜರಿಯುತ್ತೀರಿ, ಆದರೆ ಅದು ತಡ್ಕುವಷ್ಟು ತಡ್ಕಿಲ್ಲ. ಶಿಸ್ತು ನಾನು ಮಾಡಲು ಸಾಧ್ಯವಿಲ್ಲ ಅನ್ನು ನಾನು ಮಾಡಿದೆ ಎಂದು ಬದಲಾಯಿಸುತ್ತದೆ. ಪ್ರೇರಣೆಗಾಗಿ ಕಾಯುವುದನ್ನು ನಿಲ್ಲಿಸಿ ಈಗ ಸಣ್ಣ ಹೆಜ್ಜೆ ತೆಗೆದುಕೊಳ್ಳಿ. ನೀವು ಅದನ್ನು ಮಾಡುತ್ತೀರಾ ಅಥವಾ ಸೋಮಾರಿತನವು ಮತ್ತೆ ಗೆಲ್ಲಲು ಬಿಡುತ್ತೀರಾ?